ನೀವು ನಂದೊಂದು ಮಂತ್ರ ಐತಿ. ಮಂತ್ರ ಐತಿ, ಅದ ಎಂತ ಮಂತ್ರ ಅಂದ್ರಿ? ಇವ ಉಸ್ತುವಾರಿ ಸಚಿವ ಬೇಡ, ಕಬ್ಬಿನ ಮಂತ್ರಿ ಬೇಡ, ಯಾವ ಕಂತ್ರಿ ಬೇಡ, ಯಾವ ಕಬಡ್ಡಿ ಬೇಡ, ಎಲ್ಲರೂ ನಮ್ಮ ಮಧ್ಯಕ್ಕೆ ಬರುವಂಗ ಒಂದು ಮಂತ್ರ ಐತಿ ನಂದ. ಆದ್ರೆ ಪಾಲಿಸ್ತೀರಿ ಅಂದ್ರೆ ಎಷ್ಟು ಬಂದು ಪಾಲಿಸ್ತೀರಿ? ಕೈ ಮಾಡ್ರಿ. ಸಿದ್ದಾರೂಢ, ಹಲೋ ಸಿದ್ದಾರೂಢ, ನಿಮಗೆಲ್ಲ ಕೃಪಾ ಮಾಡ್ಲಿ. ನಾ ಏನಂತನು ಮಾಡ್ಯಾರ ನಮ್ಮ ಅಪ್ಪಗಳವರು. ಈಗ ನಾ ಏನಂತನು 10 ಎಕರೆ ಯಾವ್ದು ಹೊಲ ಐತಿ, 5 ಎಕರೆ ಕಬ್ಬತ್ರಿ, 5 ಎಕರೆ ಮೇಲಾಟಿ ಮಾಡ್ಕೊರಿ. 2 ಎಕರೆ ಇದ್ದವ 1 ಎಕರೆ ಕಬ್ಬತ್ರಿ, 1 ಎಕರೆ ಮೇಲಾಟಿ ಮಾಡಿ. 20 ಎಕರೆ ಇದ್ದವ 10 ಎಕರೆ ಕಬ್ಬು ಮಾಡ್ರಿ. ನೀವು 20 ಎಕರೆ ಕಬ್ಬು ಹಚ್ಚಿರಿ, ನಿನಗೆ 30 ಬೆಳೆ ನೀವು 1 ಎಕರೆಗೆ. ನೀನು ಹತ್ತಂಗ ಮಾಡಿ ಶಿಸ್ತಂಗ ಬೆಳಿ. ಬ್ಯಾಟ್ರಿಯವ್ರ ಮಕ್ಳು ರಾತ್ರಿ ಬಂದು ಪಾಳೆ ಹಚ್ತಾರ ನಿನ್ ಮನೆಗೆ, ನನಗೆ ಕಬ್ಬು ಕೊಡಪ್ಪ ಅಂತ. ನಮ್ಮಲ್ಲಿ 29 ಫ್ಯಾಕ್ಟ್ರಿನ ಅವತ್ತ ಚಿನ್ನಮ್ಮ ಪೂಜಾರಿ ಹೇಳ್ಯಾರು. 7 ಫ್ಯಾಕ್ಟ್ರಿ ನಡೆಯುವ ಡಡ್ಡ ಬೆಳೆಸುದು ಎಲ್ಲ ರೈತರು ಕೂಡಿ. ಹಳ್ಳನೆಲ್ಲ ಒಂದಿಟ್ಟು ಕಬ್ಬು ಹಚ್ಕೋದು, ಹಳ್ಳನೆಲ್ಲ ಕಬ್ಬು ಹಚ್ಕೊಂಡು ಬೆಲ್ಲ ಮಾಡ್ಕೋದು, ಕಪ್ ಮನೆಗೆ ಚತ್ಕಾಸ್ಕೋದ್ ಕುಂಡ್ರದ. ಇವ್ರು ಮಕ್ಳು ಇದಾರ. ಈ ಮಕ್ಳು ಹಚ್ಚಿಗೊಂದ್ ಕಾಲ, ಸಸಿಗೊಂದ್ ಕಾಲ ಬಂದ ಬರ್ತೈತಿ. ಮತ್ತೆ ಗಟ್ಟಿ ಧೈರ್ಯ ಮಾಡ್ಬೇಕು. ಕೈ ಹಚ್ಚಿದವ್ರೆಲ್ಲ ಗಟ್ಟಿ ಧೈರ್ಯ ಮಾಡ್ಬೇಕ. ನಾ ಹೇಳಿ ಮುದಕ್ ಹೋತು, ನಾವೆಲ್ಲ ಕಬ್ಬ ಬಡಿತೀವಿ. ಹೆಣ್ಣು ಹಡಿದ್ರೆ ಕೊಡದ ನಿರ್ವಹಣೆ ಇಲ್ಲ. ಮತ್ ಕೆಟ್ಟದ್ ಮಾತಾಡಿ ಯಾವ ಕೂಡ ಅಂದ್ರೆ ಯಾರ ತಗೊಂಡ್ ಹೋಗ್ತಾರ? ಇಲ್ಲ ಒಣಗಿ ಹೋಗತ್ ಹೊಲ್ದಾಗ. ಅದಕ್ಕೆ ಧೈರ್ಯ ಮಾಡಿ ಕಬ್ಬಿನ ಬೆಲೆ ಕಮ್ಮಿ ಮಾಡ್ರಿ. ಇವ್ರು ನಮ್ಮ ಅದಕ್ಕೆ ಬಗ್ಗಲ್ದ ಬರ್ತಾರೆ. ಯಾವ ನಮಗೇನು ಉಸ್ತುವಾರಿ ಸಸಿ, ಇವ್ಯಾವ ಶುಗರ್, ಯಾವ ಸಕ್ರಿ ಮಂತ್ರಿ, ಸಕ್ರಿ ಮಂತ್ರಿ ತಂದು ಕಟ್ಟಿಲಿ ಅಲ್ಲಾಗ್ಬೇಕು ನಮಗೆ. ಅಲ್ಲಪ್ಪ ಅಲ್ಲಾಗ್ಬೇಕು ಸಕ್ರಿ ಮಂತ್ರಿ. ನಮ್ಮ ಮನೆಗೆ ಬಂದೆ ಅವ್ರಿಗೆ ಕೊಡೋಪ್ಪ ಅನ್ಬೇಕು. ಅವ್ ಹಾಗೆ ಮಾಡ್ರಿ, ಧೈರ್ಯ ಇರ್ರಿ. ಈಗ ಒಂದು ಹಾಡ ಹಾಡ್ತಾನೆ, ಸಾರದ ಅಗದಿ ಇದ್ದ